ಜಗತ್ನಲ್ಲಿ ಏನಾಗಬಾರ್ದಿತ್ತೋ ಅದೇ ಆಗ್ತಿದೆ. ಜಗತ್ತಿನಲ್ಲಿ ಈಗ ನಡೀತಾ ಇರುವ ಎರಡು ಭೀಕರ ಯುದ್ಧಗಳು, ಒಂದಾಗುವ ಅಪಾಯಕಾರಿ ಬೆಳವಣಿಗೆಗಳು ನಡೆದಿವೆ. ಇರಾನ್ ಮೇಲೆ ಉಕ್ರೇನ್ ದಾಳಿ ಮಾಡಿದೆ. ಹೌದು, ಇರಾನ್ನ ಯುದ್ಧ ನೌಕೆ ಮೇಲೆ ಉಕ್ರೇನ್ ದಾಳಿ ಮಾಡಿದೆ. ಒಂದ್ ಕಡೆ ಇರಾನ್ ಮಿತ್ರ ರಾಷ್ಟ್ರವಾಗಿರುವ ರಷ್ಯಾ ಜೊತೆಗೆ 4 ವರ್ಷದಿಂದ ಯುದ್ಧ ಮಾಡ್ತಿರುವ ಉಕ್ರೇನ್ಗೆ ಅದೇನ್ ಧೈರ್ಯ ಬಂತೋ ಗೊತ್ತಿಲ್ಲ, ಇರಾನ್ನ ನೌಕೆ ಮೇಲೇನೆ ಡ್ರೋನ್ ಹಾಗೂ ಮಿಸೈಲ್ ಹಾರಿಸಿದೆ. ಅದು ಕೂಡ ಇರಾನ್ ಹಾಗೂ ರಷ್ಯಾ ನಡುವಿನ ವ್ಯಾಪಾರಕ್ಕೆ ಕೊಂಡಿಯಾಗಿರುವ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಈ ದಾಳಿ ನಡೆದಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಪ್ರತಿ ದಾಳಿ ಮಾಡುವ ಹಂತಕ್ಕೋಗಿ ಎರಡು ದೇಶಗಳ ನಡುವೆ ಸಿಚುವೇಶನ್ ಎಸ್ಕಲೇಷನ್ ಆಗ್ತಿದೆ. ಈ ಒಂದಾದ್ಮೇಲೊಂದು ಅಪಾಯಕಾರಿ ಡೆವಲಪ್ಮೆಂಟ್ ನೋಡಿ ಜಾಗತಿಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಮತ್ತೊಮ್ಮೆ 3ನೇ ಮಹಾಯುದ್ಧದ ಬಗ್ಗೆ ಮಾತನಾಡ್ತಿದ್ದಾರೆ. ಈ ರೀತಿಯ ಡೆವಲಪ್ಮೆಂಟ್ಗಳಿಂದ ಎರಡು ಯುದ್ಧಗಳು ಬಹಳ ಹತ್ತಿರ ಆಗಬಹುದು, ಅದು ಇನ್ನೊಂದು ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಅಸಲಿಗೆ ಯುಕ್ರೇನ್ ಯಾಕೆ ಇರಾನ್ನ ನೌಕೆ ಮೇಲೆ ದಾಳಿ ಮಾಡ್ತು? ಅದಕ್ಕೆ ಪ್ರತಿಯಾಗಿ ಇರಾನ್ ಏನ್ ಮಾಡ್ತು? ಕೆಂಪು ಸಮುದ್ರ, ಹರ್ಮುಜ್ ಜಲಸಂಧಿ ನಂತರ ಕ್ಯಾಸ್ಪಿಯನ್ ಸಮುದ್ರ ಕೂಡ ರಣರಂಗವಾಗುತ್ತಾ? ಈಗ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಸಿಚುವೇಶನ್ ಹೇಗಿದೆ ಎಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಂದ್ಸಲ ಜಗತ್ತಿನ ಪ್ರಮುಖ ಕಡಲ ಮಾರ್ಗವನ್ನ ಗಮನಿಸಿ. ಕೆಂಪು ಸಮುದ್ರ, ಇಲ್ಲಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಈಗಾಗಲೇ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಾ ಜಾಗತಿಕ ವ್ಯಾಪಾರವನ್ನ 30% ತಡೆದು ಹಾಕಿದ್ದಾರೆ. ಹರ್ಮುಜ್ ಜಲಸಂಧಿ, ಈ ಮಾರ್ಗದ ಮೇಲಿನ ಕಂಟ್ರೋಲ್ ವಿಚಾರವಾಗಿ ಅಮೆರಿಕ, ಇರಾನ್ ದಿನ ಬೆಳಗಾದರೆ ಕಿತ್ತಾಡ್ತಿವೆ. ಹರ್ಮುಜ್ ಕಂಪ್ಲೀಟ್ ಆಗಿ ಮುಚ್ಚಿದ್ರೆ ಜಗತ್ತಿಗೆ ತೈಲ ಸರಬರಾಜಿಗೆ ಭಾರಿ ಹೊಡೆತ ಬೀಳುತ್ತೆ. ಇನ್ನು ಕಪ್ಪು ಸಮುದ್ರ, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಿಂದಾಗಿ ಈ ಸಮುದ್ರದಲ್ಲಿ ಧಾನ್ಯಗಳ ಸಾಗಣೆ ಮತ್ತು ನೌಕಾಯಾನಕ್ಕೆ ಹೊಡೆತ ಬಿದ್ದು ಕಂಪ್ಲೀಟ್ ಆಗಿ ಉದ್ವಿಗ್ನಗೊಂಡಿದೆ. ಈ 3 ರಣರಂಗಗಳ ಸಾಲಿಗೆ ಈಗ 4ನೇದಾಗಿ ಉತ್ತರ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾಗಳ ಸಂಪರ್ಕ ಕೊಂಡಿಯಂತಿರುವ ಕ್ಯಾಸ್ಪಿಯನ್ ಸಮುದ್ರ ಸೇರ್ಕೊಳ್ತಿದೆ. ಅದರಲ್ಲೂ ಸ್ನೇಹಿತರೆ, ಈಗ ಜಗತ್ನಲ್ಲಿ ಹೊತ್ತಿ ಉರಿತಾ ಇರುವ ಎರಡು ಪ್ರತ್ಯೇಕ ರಣರಂಗಗಳು, ಒಂದ್ ಕಡೆ ಯುರೋಪ್ನಲ್ಲಿ ರಷ್ಯಾ ಉಕ್ರೇನ್ ಯುದ್ಧ, ಇನ್ನೊಂದು ಕಡೆ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಅಮೆರಿಕ ಸಂಘರ್ಷ. ಇವೆರಡು ಯುದ್ಧಗಳು ಈಗ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಒಂದಕ್ಕೊಂದು ಬೆರೆತು ದೊಡ್ಡ ಜಾಗತಿಕ ರಣರಂಗವಾಗಿ ಮಾರ್ಪಡುವ ಲಕ್ಷಣಗಳು ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಉಕ್ರೇನ್ ಮಾಡಿದ ಒಂದೇ ಒಂದು ದಾಳಿ. ಯುಕ್ರೇನ್ ಸೇನೆ ಕಳೆದ ಶನಿವಾರ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ನ ನೌಕೆಯೊಂದರ ಮೇಲೆ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಮಾಡಿದೆ. ಆ ದಾಳಿಯಲ್ಲಿ ಇರಾನ್ ಹಡಗು ಮುಳುಗೆ ಹೋಗಿದೆ. ಈ ದಾಳಿ ಆಗ್ತಿದ್ದಂತೆ ಇಡೀ ಜಗತ್ತು ಒಮ್ಮೆಲೆ ಶಾಕ್ ಆಗಿದೆ. ಯಾಕಂದ್ರೆ ಇಷ್ಟು ದಿನ ಯುಕ್ರೇನ್ ಕೇವಲ ರಷ್ಯಾದ ಗಡಿ, ರಷ್ಯನ್ ಸೈನಿಕರು ಹಾಗೂ ಕಪ್ಪು ಸಮುದ್ರದಲ್ಲಿ ರಷ್ಯಾಗೆ ಸಂಬಂಧಿಸಿದ ನೌಕೆಗಳನ್ನ ಮಾತ್ರ ಟಾರ್ಗೆಟ್ ಮಾಡ್ತಿತ್ತು. ಆದರೆ ಈ ಬಾರಿ ನೇರವಾಗಿ ಇರಾನ್ನ ಮಿಲಿಟರಿ ಅಸೆಟ್ ಮೇಲೆ ಕೈ ಹಾಕಿದೆ. ಪರಿಣಾಮ ಮಿಡ್ಲ್ ಈಸ್ಟ್ನ ಉದ್ವಿಗ್ನತೆ ಮತ್ತು ಯುರೋಪ್ನ ಯುದ್ಧ, ಇವೆರಡು ಒಂದಕ್ಕೊಂದು ಲಿಂಕ್ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯುಕ್ರೇನ್ನ ಈ ಒಂದೇ ಒಂದು ಹೆಜ್ಜೆ ಇಡೀ ಪ್ರಪಂಚವನ್ನ 3ನೇ ಮಹಾಯುದ್ಧದ ಅಂಚಿಗೆ ತಳ್ತಿದೆಯಾ ಅನ್ನುವ ಭೀತಿ ಈಗ ಶುರುವಾಗಿದೆ. ಆದರೆ ಅಸಲಿಗೆ ಉಕ್ರೇನ್ ಯಾಕೆ ಕ್ಯಾಸ್ಪಿಯನ್ ಸಮುದ್ರಕ್ಕೋಗಿ ಇರಾನ್ ನೌಕೆ ಮೇಲೆ ದಾಳಿ ಮಾಡ್ತು? ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಅಂಥದ್ದೇನಿದೆ? ಸ್ನೇಹಿತರು, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕ್ಯಾಸ್ಪಿಯನ್ ಸಮುದ್ರದ ಜಿಯೋಗ್ರಫಿ ಹಾಗೂ ಅಲ್ಲಿ ನಡೆಯುವ ಸೀಕ್ರೆಟ್ ವ್ಯಾಪಾರದ ಬಗ್ಗೆ ತಿಳ್ಕೊಳ್ಬೇಕು. ಕ್ಯಾಸ್ಪಿಯನ್ ಸಮುದ್ರ ಜಗತ್ತಿನ ಅತಿ ದೊಡ್ಡ ಒಳನಾಡಿನ ಜಲಮೂಲ ಅಥವಾ ಅತಿ ದೊಡ್ಡ ನೈಸರ್ಗಿಕ ಸರೋವರ. ಇದರ ಸುತ್ತಲೂ 5 ದೇಶಗಳಿವೆ: ರಷ್ಯಾ, ಇರಾನ್, ಅಜರ್ಬೈಜಾನ್, ಕಜಕಿಸ್ತಾನ್ ಮತ್ತು ತುರ್ಕಿಮೆನಿಸ್ತಾನ್. ನೀವೀಗ ನೋಡ್ತಾ ಇರಬಹುದು, ಕ್ಯಾಸ್ಪಿಯನ್ ಸಮುದ್ರದ ಉತ್ತರಕ್ಕೆ ರಷ್ಯಾ ಇದೆ, ದಕ್ಷಿಣಕ್ಕೆ ಇರಾನ್ ಇದೆ. ಅಂದ್ರೆ ರಷ್ಯಾ ಮತ್ತು ಇರಾನ್ ನಡುವಿನ ಕೊಂಡಿ ಇದು. ಪಾಶ್ಚಿಮಾತ್ಯ ದೇಶಗಳ ಅಥವಾ ಅಮೆರಿಕದ ಕಣ್ತಪ್ಪಿಸಿ ಆಯುಧಗಳನ್ನ ಸಾಗಿಸುವ ಸುರಕ್ಷಿತ ವಾಟರ್ ರೂಟ್ ಅಂದ್ರೆ ಅದು ಈ ಕ್ಯಾಸ್ಪಿಯನ್ ಸಮುದ್ರ. ನಿಮ್ಗೆ ಗೊತ್ತಿರಬಹುದು, ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾ ಮೇಲೆ ಸಾಲು ನಿರ್ಬಂಧಗಳನ್ನು ಹಾಕಿದ್ವು. ಅದೇ ರೀತಿ ಇರಾನ್ ಮೇಲೇನೂ ಪಾಶ್ಚಿಮಾತ್ಯ ದೇಶಗಳ ನಿರ್ಬಂಧಗಳಿವೆ. ಹಾಗಾಗಿ ಇಬ್ಬರು ಕಷ್ಟದಲ್ಲಿರುವಾಗ ಶತ್ರುವಿನ ಶತ್ರು ಮಿತ್ರ ಅನ್ನುವ ಹಾಗೆ ರಷ್ಯಾ ಮತ್ತು ಇರಾನ್ ಈ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ವ್ಯಾಪಾರ ಮಾಡಿಕೊಂಡು ಬಹಳ ಸ್ಟ್ರಾಂಗ್ ಮಿತ್ರ ರಾಷ್ಟ್ರಗಳಾಗಿವೆ. ಇರಾನ್ ತನ್ನ ಪ್ರಸಿದ್ಧ ಶಾಹೇದ್ ಆತ್ಮಾಹುತಿ ಡ್ರೋನ್ಗಳು
ಮತ್ತು ರಷ್ಯಾಗೆ ಬೇಕಾದ ಇತರೆ ಕ್ಷಿಪಣಿ ಉಪಕರಣಗಳನ್ನು ಇದೇ ಸಮುದ್ರದ ಮೂಲಕ ಪೂರೈಸುತ್ತೆ. ಇರಾನ್ನ ಬಂದರುಗಳಿಂದ ಹಡಗುಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ತುಂಬಿ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ರಷ್ಯಾದ ಆಸ್ತ್ರಖಾನ್ ಸೇರಿದಂತೆ ಬೇರೆ ಬೇರೆ ಬಂದರುಗಳಿಗೆ ತಲುಪಿಸಲಾಗ್ತಾ ಇದೆ. ರಷ್ಯಾ ಈ ಆಯುಧಗಳನ್ನು ಬಳಸಿ ಯುಕ್ರೇನ್ನ ನಗರಗಳು, ಪವರ್ ಗ್ರಿಡ್ಗಳು ಮತ್ತು ಸೈನಿಕ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದೆ. ಈಗ ನಿಮ್ಗೆ ಗೊತ್ತಾಗಿರಬಹುದು ಉಕ್ರೇನ್ ಯಾಕೆ ಇರಾನ್ ನೌಕೆ ಮೇಲೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ದಾಳಿ ಮಾಡ್ತು ಅಂತ. ರಷ್ಯಾಗೆ ಯುಕ್ರೇನ್ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದ ಪ್ರಮುಖ ಆಕ್ಸಿಜನ್ ಸಿಗ್ತಿದ್ದಿದ್ದೆ ಈ ಕ್ಯಾಸ್ಪಿಯನ್ ರೂಟ್ ಮೂಲಕ. ಕಳೆದ 4 ವರ್ಷಗಳಿಂದ ರಷ್ಯಾದ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳಿಂದ ಉಕ್ರೇನ್ ನಲಗಿ ಹೋಗಿತ್ತು. ರಷ್ಯಾ ಕೈಗೆ ಸೇರುವ ಆಯುಧಗಳನ್ನು ತಡೆಯದಿದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ನೋದು ಕೂಡ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮತ್ತವರ ಸೇನಾಧಿಕಾರಿಗಳು ಹಾಗೂ ಇಂಟೆಲಿಜೆನ್ಸ್ ತಂಡಗಳಿಗೆ ಗೊತ್ತಾಗಿ ಈಗ ರಷ್ಯಾದ ಶಸ್ತ್ರಾಸ್ತ್ರ ಸರಬರಾಜು ಲಿಂಕ್ ಕಟ್ ಮಾಡುವ ಒಂದು ರೀತಿಯ ದೊಡ್ಡ ಸಾಹಸಕ್ಕೆ ಯುಕ್ರೇನ್ ಕೈ ಹಾಕಿರುವ ತರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ತನ್ನ ಸುಧಾರಿತ ಲಾಂಗ್ ರೇಂಜ್ ಡ್ರೋನ್ಗಳು ಮತ್ತು ಸಿ ಡ್ರೋನ್ಗಳನ್ನು ಬಳಸಿ ಕ್ಯಾಸ್ಪಿಯನ್ ಸಮುದ್ರದಲ್ಲಿದ್ದ ಇರಾನ್ನ ನೌಕೆಯನ್ನ ಟಾರ್ಗೆಟ್ ಮಾಡಿ ಮುಳುಗಿಸಿದೆ. ಈ ದಾಳಿಯಲ್ಲಿ ನಮ್ಮ ಒಬ್ಬ ನಾವಿಕ ಕೂಡ ಪ್ರಾಣ ಕಳ್ಕೊಂಡು ಹಲವರು ಗಾಯಗೊಂಡಿದ್ದಾರೆ ಅಂತ ಇರಾನ್ ಕ್ಲೇಮ್ ಮಾಡಿತು. ಜೊತೆಗೆ ಉಕ್ರೇನ್ನ ಜೆಲೆನ್ಸ್ಕಿ ಸರ್ಕಾರಕ್ಕೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟ ಇರಾನ್, ನಮ್ಮ ದೇಶದ ನೌಕೆ ಮೇಲೆ ದಾಳಿ ಮಾಡಿ ಬೆಂಕಿ ಜೊತೆ ಆಟವಾಡ್ತಿದ್ದೀರಾ, ಇದಕ್ಕೆ ತಕ್ಕ ಬೆಲೆ ತೆರಬೇಕಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟರು. ಅಲ್ಲದೆ ನಮ್ಮ ಹಡಗ್ನಲ್ಲಿ ಕಬ್ಬಿಣದ ಅದಿರಿತ್ತು, ಅದು ಮಿಲಿಟರಿ ಹಡಗೇ ಅಲ್ಲ, ಯಾವುದೇ ಮಿಲಿಟರಿ ಎಕ್ವಿಪ್ಮೆಂಟ್ ಅದರಲ್ಲಿರಲಿಲ್ಲ, ಅಲ್ಲದೆ ಅದು ರಷ್ಯಾ ಕಡೆಗೂ ಹೋಗ್ತಿರ್ಲಿಲ್ಲ. ರಷ್ಯಾದ ಅಸ್ತ್ರಖಾನ್ ಪೋರ್ಟ್ನಿಂದ ನಮ್ಮ ಆನ್ಜಾಲಿ ಪೋರ್ಟ್ಗೆ ಆ ಹಡಗು ಬರ್ತಿತ್ತು ಅಂತ ಇರಾನ್ ಹೇಳ್ತಿದೆ. ಯುದ್ಧ ನೌಕೆ ಮುಳುಗ್ತು ಅನ್ನೋದನ್ನ ಒಪ್ಕೊಳ್ತಿಲ್ಲ. ಉಕ್ರೇನ್ ಅನಗತ್ಯವಾಗಿ ತನ್ನ ವ್ಯಾಪ್ತಿಯನ್ನ ಮೀರಿ ಮಿಡ್ಲ್ ಈಸ್ಟ್ ಬಿಕ್ಕಟ್ಟನ್ನ ಯುರೋಪ್ ಜೊತೆ ಕನೆಕ್ಟ್ ಮಾಡ್ತಿದೆ. ಈ ಎಸ್ಕಲೇಷನ್ಗೆ ಯುಕ್ರೇನ್ ದೇಶವೇ ಸಂಪೂರ್ಣ ಹೊಣೆ ಹೊರಬೇಕಾಗುತ್ತೆ. ಯುಕ್ರೇನ್ ಸರ್ಕಾರಕ್ಕೆ ತಾನು ಮಾಡ್ತಿರುವ ತಪ್ಪು ಅರಿವಾಗದೆ ಹೋದ್ರೆ ಇರಾನ್ ಕಡೆಯಿಂದ ಅತ್ಯಂತ ಕಠಿಣ ಪ್ರತಿಕ್ರಿಯೆಯನ್ನ ಎದುರಿಸಬೇಕಾಗುತ್ತೆ ಅಂತ ಇರಾನ್ ಹೇಳಿತು. ಆದರೆ ಯುಕ್ರೇನ್ ಹೇಳೋದೇನೆಂದ್ರೆ ಈ ನೌಕೆ ರಷ್ಯಾಗೆ ಡ್ರೋನ್ ಬಿಡಿಭಾಗಗಳು ಮತ್ತು ಸಾಮಗ್ರಿಗಳನ್ನ ಸಾಗಿಸ್ತಿತ್ತು, ಅದಕ್ಕೆ ದಾಳಿ ಮಾಡಿದ್ವಿ ಅನ್ನೋದು ಉಕ್ರೇನ್ನ ಆರೋಪ. ಇಲ್ಲಿ ಸ್ನೇಹಿತರೆ, ಆ ಹಡಗು ಮಿಲಿಟರಿ ಹಡಗ, ಕಾರ್ಗೋ ಹಡಗ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಯಾಸ್ಪಿಯನ್ ಸಮುದ್ರ ಅನ್ನೋದು ರಷ್ಯಾದ ಹಿತ್ತಲಿದ್ದಂತೆ. ಅಲ್ಲಿಗೆ ಬಂದು ಯುಕ್ರೇನ್ ದಾಳಿ ಮಾಡುತ್ತೆ ಅಂದ್ರೆ ರಷ್ಯಾದ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಇಂಟೆಲಿಜೆನ್ಸ್ ಅನ್ನ ಮೀರಿ ಇರಾನ್ನ ಕಣ್ಣನ್ನ ಕೂಡ ತಪ್ಪಿಸಿ ಯುಕ್ರೇನ್ ಕಾರ್ಯಾಚರಣೆ ಮಾಡಿದೆ ಅಂತ ಅರ್ಥ. ಈ ದಾಳಿ ಬೆನ್ನಲ್ಲೇ ಇರಾನ್ ರಷ್ಯಾ ಜೊತೆ ತುರ್ತು ಸಮಾಲೋಚನೆ ಕೂಡ ನಡೆಸಿದೆ. ಅಲ್ಲದೆ ಕ್ಯಾಸ್ಪಿಯನ್ ಸಮುದ್ರದಲ್ಲಿ ತನ್ನ ನೌಕೆಗಳ ಭದ್ರತೆಗೆ ಹೆಚ್ಚಿನ ಮಿಲಿಟರಿ ವ್ಯವಸ್ಥೆ ಮಾಡೋದಾಗಿ, ಜೊತೆಗೆ ರಷ್ಯಾಗೆ ಕೊಡ್ತಿರುವ ಬೆಂಬಲವನ್ನ ಇನ್ನಷ್ಟು ಜಾಸ್ತಿ ಮಾಡೋದಾಗಿ ಬೆದರಿಕೆ ಹಾಕಿದೆ. ಇಷ್ಟೇ ಅಲ್ಲದೆ ಇರಾನ್ ಬೆಂಬಲಿತ ಗುಂಪುಗಳು ಅಂದ್ರೆ ಹಿಜ್ಬುಲ್ಲಾ, ಹೌತಿಗಳು, ಇವರು ಯುಕ್ರೇನ್ಗೆ ಬೆಂಬಲ ಕೊಡ್ತಿರುವ ಯುರೋಪಿಯನ್ ದೇಶಗಳ ನೌಕೆಗಳನ್ನ ಟಾರ್ಗೆಟ್ ಮಾಡುವ ಸಾಧ್ಯತೆಯನ್ನ ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಷ್ಟು ದಿನ ಕ್ಯಾಸ್ಪಿಯನ್ ಸಮುದ್ರ ಅತ್ಯಂತ ಶಾಂತಿಯುತ ಮತ್ತು ಸುರಕ್ಷಿತ ವಲಯವಾಗಿತ್ತು. ಯಾಕಂದ್ರೆ ಇಲ್ಲಿ ಯಾವುದೇ ಪಾಶ್ಚಿಮಾತ್ಯ ದೇಶಗಳ ನೌಕಾಪಡೆಗಳು ಇಲ್ಲ. ಕೇವಲ ಕ್ಯಾಸ್ಪಿಯನ್ ಜಲಾನಯನ ಪ್ರದೇಶದ 5 ದೇಶಗಳಷ್ಟೇ ಅಲ್ಲಿ ಆಪರೇಟ್ ಮಾಡ್ತಿದ್ವು. ಆದರೆ ಯುಕ್ರೇನ್ ದಾಳಿಯಿಂದ ಕ್ಯಾಸ್ಪಿಯನ್ ಸಮುದ್ರದ ಶಾಂತಿ ಭಂಗವಾಗುವ ಪರಿಸ್ಥಿತಿ ಉಂಟಾಗಿದೆ. ಒಂದು ವೇಳೆ ಕ್ಯಾಸ್ಪಿಯನ್ ಸಮುದ್ರದಲ್ಲೂ ಯುದ್ಧದ ವಾತಾವರಣ ನಿರ್ಮಾಣವಾದರೆ ರಷ್ಯಾ ಮತ್ತು ಇರಾನ್ ನಡುವಿನ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ ಬ್ಲಾಕ್ ಆಗುತ್ತೆ. ಇದರಿಂದ ರಷ್ಯಾ, ಇರಾನ್ ಮಾತ್ರವಲ್ಲದೆ ಭಾರತ ಸೇರಿದಂತೆ ಈ ಮಾರ್ಗದಲ್ಲಿ ವ್ಯಾಪಾರ ಮಾಡುವ ಅನೇಕ ಮಧ್ಯ ಏಷ್ಯಾ ದೇಶಗಳ ಆರ್ಥಿಕತೆಗೂ ಭಾರಿ ಪೆಟ್ಟು ಬೀಳಬಹುದು. ಸದ್ಯಕ್ಕೆ ಈ ವಿಚಾರವಾಗಿ 2 ದೇಶಗಳು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿವೆ. ಅದರಲ್ಲೂ ಯುಕ್ರೇನ್ ಕ್ಷಮಾಪಣೆ ಕೇಳುವ ರೀತಿಯಲ್ಲಿ ಇರಾನ್ ನೌಕೆ ಮೇಲೆ ದಾಳಿ ಮಾಡಿದ್ದು ಉದ್ದೇಶಪೂರ್ವಕವಲ್ಲ, ಅಂದ್ರೆ ಬೈ ಮಿಸ್ ಆಗಿದ್ದು, ನಮಗೆ ಯಾವುದೇ ರೀತಿ ಪರಿಸ್ಥಿತಿಯನ್ನ ಎಕ್ಸಲೇಟ್ ಮಾಡುವ ಉದ್ದೇಶ ಇಲ್ಲ ಅಂತ ಉಕ್ರೇನ್ ಹೇಳಿದೆ. ಅದೇ ರೀತಿ ಇರಾನ್ ಕೂಡ ನಮಗೂ ಎಸ್ಕಲೇಷನ್ ಮಾಡುವ ಉದ್ದೇಶ ಇಲ್ಲ, ಆದರೆ ನಮ್ಮ ಜನರ ಮೇಲೆ, ನಮ್ಮ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡೋದನ್ನ ಒಪ್ಕೊಳ್ಳೋದಕ್ಕಾಗಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದೀವಿ. ನಮಗಾಗಿರುವ ನಷ್ಟಗಳಿಗೆ ಯುಕ್ರೇನ್ ಪರಿಹಾರ ಕೊಡಬೇಕು ಅಂತೇಳಿ ಶಾಂತಿ ಸ್ಥಾಪನೆಗೆ ಕೈ ಹಾಕಿದೆ. 2 ದೇಶಗಳು ಡಿಪ್ಲೊಮ್ಯಾಟಿಕ್ ಆಗಿ ಪರಿಸ್ಥಿತಿಯನ್ನ ಮ್ಯಾನೇಜ್ ಮಾಡುವ ಪ್ರಯತ್ನ ಮಾಡಿವೆ. ಆದರೆ ಒಂದು ವಿಚಾರ ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಅಮೆರಿಕ ಮತ್ತು ನ್ಯಾಟೋ ದೇಶಗಳು ಯುಕ್ರೇನ್ಗೆ ಕೋಟಿ ಡಾಲರ್ ಮೌಲ್ಯದ ಆಯುಧಗಳನ್ನ ಕೊಡ್ತಾನೆ ಬಂದಿವೆ. ಯುಕ್ರೇನ್ ಯಶಸ್ವಿಯಾಗಿ ದೈತ್ಯ ರಷ್ಯಾವನ್ನ 4 ವರ್ಷಗಳಿಂದ ಎದುರಿಸ್ತಾನೆ ಬಂದಿದೆ. ಈಗಲೂ ಕೂಡ ರಷ್ಯಾದ ಇಂಡಸ್ಟ್ರಿಯಲ್ ಏರಿಯಾಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ. ಇದೇ ಯುಕ್ರೇನ್ಗೆ ನ್ಯಾಟೋ ರಾಷ್ಟ್ರಗಳು ಆಯುಧ ಕೊಡುವಾಗ ಈ ಆಯುಧಗಳನ್ನ ರಷ್ಯಾದ ಹೊರಗಿನ ದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಬಳಸಬಾರದು ಅನ್ನುವ ಷರತ್ತನ್ನ ವಿಧಿಸಿದ್ವು.
ಈಗ ನೋಡಿದ್ರೆ ಯುಕ್ರೇನ್ ನೇರವಾಗಿ ಇರಾನ್ ನೌಕೆಯನ್ನ ಟಾರ್ಗೆಟ್ ಮಾಡಿರೋದು ನಿಜಕ್ಕೂ ಆಶ್ಚರ್ಯಕರ. ಈ ರೀತಿಯ ಬೆಳವಣಿಗೆಗಳು ಯುದ್ಧದ ದಿಕ್ಕನ್ನೇ ಬದಲಾಯಿಸಬಹುದು. ಯುದ್ಧ ಬೇರೆ ಬೇರೆ ದೇಶಗಳಿಗೆ ವಿಸ್ತರಣೆ ಆಗ್ತಾ ಹೋಗಬಹುದು. ಯುಕ್ರೇನ್ ಮಿಡ್ಲ್ ಈಸ್ಟ್ಗೆ ದೃಷ್ಟಿ ಇಟ್ರೆ ರಷ್ಯಾ ಸುಮ್ಮನಿರಲ್ಲ. ರಷ್ಯಾ ಎಂಟ್ರಿ ಕೊಟ್ರೆ ಅಮೆರಿಕ ಸುಮ್ಮನಿರಲ್ಲ. ಈ ರೀತಿ ಯುದ್ಧಗಳು ಒಂದಕ್ಕೊಂದು ಮರ್ಜ್ ಆಗಿ ವಿಶ್ವದ ದೊಡ್ಡ ದೊಡ್ಡ ಬಲಶಾಲಿ ದೇಶಗಳೆಲ್ಲ ಒಂದೇ ವೇದಿಕೆಯಲ್ಲಿ ಮುಖಾಮುಖಿಯಾಗುವ ಪರಿಸ್ಥಿತಿ ಬರ್ದೇ ಇದ್ರೇನೆ ಒಳ್ಳೆಯದು. ಈ ರೀತಿಯ ಒಂದು ಸನ್ನಿವೇಶ ಮೂರನೇ ಮಹಾಯುದ್ಧ ಬರೋದು ಬೇಡ ಅಂತಲೇ ನಾವು ಆಶಿಸೋಣ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯುಕ್ರೇನ್ ದಾಳಿ ಮಾಡಿದ್ದು ಸರಿನಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.